ಪಹಲ್ಗಾಮ್ ಅಟ್ಯಾಕ್ ಎಲ್ಲಿಂದಲೇ ಭಾರತದ ಇಡೀ ಚಿತ್ರಣ ಚೇಂಜ್ ಆಗಿದ್ದು. ಫಸ್ಟ್ಲಿ ನಮ್ಮ ಭಾರತದ ಕಿರೀಟವಾಗಿರೋ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ರಂದು ಪಾಕ್ ಉಗ್ರರಿಂದ ದಾಳಿಯಾಯಿತು. ಆದರೆ ಅಲ್ಲಿಯವರೆಗೂ ಶಾಂತವಾಗಿದ್ದ ನಮ್ಮ ಸೇನಾಪಡೆಗಳು ರೊಚ್ಚಿಗೆದ್ವು. ಈ ನಿರಂತರ ದಾಳಿಯಿಂದ ಈಗ IPLಗೂ ಕಂಟಕ ಎದುರಾಗಿದೆ. IPL ಪ್ರಿಯರಿಗೆ ಶಾಕ್ ಕೊಟ್ಟ BCCI. ಬಾಕಿ ಇದ್ದ 16 IPL ಪಂದ್ಯಗಳು ಸಸ್ಪೆಂಡ್. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ನಮ್ಮ ಸೇನೆ ಪಾಕ್ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ್ವು. ಇದಾದ ಬಳಿಕ ಸುಮ್ಮನಾಗದ ಪಾಕಿಗಳು ಡ್ರೋನ್ ದಾಳಿಗೆ ಮುಂದಾಗಿದೆ. ಆದರೆ ಪಾಕ್ನ ಡ್ರೋನ್ಗಳನ್ನು ಭಾರತೀಯ ಸೇನಾ ಪಡೆಗಳು ಆಕಾಶದಲ್ಲೇ ಒಡೆದುರುಳಿಸಿವೆ. ಈ ಬಿಕ್ಕಟ್ಟಿನಿಂದಾಗಿ ಈ ಬಾರಿಯ IPLಗೂ ಸಂಕಷ್ಟ ಎದುರಾಗಿದೆ. ಇನ್ನು 16 ಪಂದ್ಯಗಳು ಬಾಕಿ ಇರುವಾಗಲೇ ಆಟಗಾರರ ಮೇಲಿನ ಕಾಳಜಿಯಿಂದಾಗಿ BCCI ಲೀಗ್ನ ಅಮಾನತುಗೊಳಿಸಲಾಗಿದೆ. ಇದೇ ವೇಳೆ IPL ಆಡ್ತಿದ್ದ ವಿದೇಶಿ ಆಟಗಾರರು ತಮ್ಮ ದೇಶಕ್ಕೆ ಮರಳುವ ಇಚ್ಛೆಯನ್ನ ವ್ಯಕ್ತಪಡಿಸ್ತಾ ಇದ್ರು ಎಂಬ ಸುದ್ದಿ ಹೊರಬಿದ್ದಿತ್ತು. ಆದ್ರಿಂದ BCCI ಯಾವುದೇ ಅಪಾಯವನ್ನ ತೆಗೆದುಕೊಳ್ಳಲು ಬಯಸದೆ ವಿದೇಶಿ ಆಟಗಾರರನ್ನ ಆದಷ್ಟು ಬೇಗ ತಮ್ಮ ದೇಶಕ್ಕೆ ಕಳುಹಿಸಲಿದೆ. ಈ ರೀತಿಯಾಗಿ IPL ಅರ್ಧಕ್ಕೆ ಅಮಾನತುಗೊಳ್ತಿರೋದು ಮೊದಲೇನಲ್ಲ. 2021ರಲ್ಲಿಯೂ ಕೊರೋನಾದಿಂದಾಗಿ ಲೀಗ್ ಅನ್ನ ಮಧ್ಯದಲ್ಲಿ ನಿಲ್ಲಿಸಿ ನಂತರ ಉಳಿದ ಪಂದ್ಯಗಳನ್ನು UAEಯಲ್ಲಿ ನಡೆಸಲಾಗಿತ್ತು. ಫೈನಲ್ ಮೇ 25ರಂದು ಮುಕ್ತಾಯಗೊಳ್ಳಬೇಕಿದ್ದ ಸೀಸನ್ 18ರ IPL ಅರ್ಧಕ್ಕೆ ನಿಂತಿದೆ. ಇನ್ನುಳಿದ ಪಂದ್ಯಗಳು ಆರಂಭವಾಗಬೇಕಾದ್ರೆ ನಮ್ಮ ಹಾಗೂ ಪಾಕ್ ನಡುವಿನ ಯುದ್ಧಗಳು ನಿಲ್ಲಬೇಕಷ್ಟೇ. ಇದಿಷ್ಟು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತೀರಿ ಜನಶ್ರೀ ನ್ಯೂಸ್.